ಹಾಯ್ ಫ್ರೆಂಡ್ಸ್, ಟೂ ವೀಲರ್ ಮೆಕ್ಯಾನಿಕ್ ಟ್ರೈನಿಂಗ್ ಕನ್ನಡ ಎಲ್ಲರನ್ನೂ ಬರಬೇಕು ಅಂತ ನಮ್ಮನ್ನು ಕೇಳ್ಕೊತಿದ್ವಿ. ಇವತ್ತೇನು ಹೇಳ್ತೀನಿ, ಒಂದು CDi ಯೂನಿಟು ಮತ್ತು ಒಂದು ECMನ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ನ ಯಾವ ಥರ ಚೆಕ್ ಮಾಡೋದು. ಮತ್ತು ನಮ್ಮ ಗಾಡಿಗಳು ಒಂದು ವೇರಿಯಟಿ ಕಾಯಿಲ್ಗಳು ಇರ್ತವೆ. CDi ಯೂನಿಟ್ ಇರ್ಬೋದು, DC CDi, AC CDi ಕಟ್ಟಲ್ವಾ, ECM, ಓಕೆ ಅಂತ ಇದನ್ನೆಲ್ಲನೂ ಯಾವ ಥರ ಚೆಕ್ ಮಾಡೋದು ಜಸ್ಟ್ ಒಂದು 2 ಮಿನಿಟ್ಸ್ನಲ್ಲಿ. ಅಂದರೆ ನಮಗೆ ಒಂದು ಮಲ್ಟಿಮೀಟ್ರು ಅದಕ್ಕೊಂದು ಟೂಲ್ ಬರುತ್ತೆ. ಆ ಟೂಲ್ನ ಹಾಕಿ ನಾವು ಯೂಸ್ ಮಾಡಬೇಕು ಕಟ್ಟಲ್ಲ. ಬರೀ ನೀವು ಚೆಕ್ ಮಾಡಬೇಕಂದ್ರೆ ಬರೀ ಒಂದು ST ಕಾಯಿಲ್ ಒಳಗಡೆ ಇರೋಂಥ, ಇವಾಗ ಇದು ಒಂದು ಹೋಂಡಾ ಆ್ಯಕ್ಟಿವಾ 5Gನಲ್ಲಿ ನಿಮಗೊಂದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು 6Gನ ಬಗ್ಗೆ ನಾವು ನೋಡೋಣ, ತೊಂದರೆ ಇಲ್ಲ. ಏನಂದರೆ ಇವಾಗ ಮೇಲೆ ST ಕಾಯಿಲಲ್ಲಿ ನಿಮಗೆ 2 ವೈರ್ ಇದೆ ಕಟ್ಟಲ್ಲ. ಆ 2 ವೈರಲ್ಲಿ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ಬೇಕಂದ್ರೆ ಈ ಮಲ್ಟಿಮೀಟರ್ಲಿಂದ ಪ್ಲಸ್ ಆ್ಯಂಡ್ ಮೈನಸ್ 2 ವೈರ್ನು ಅದರಲ್ಲಿ ಕನೆಕ್ಟ್ ಮಾಡಿರ್ತೀವಿ ಕಟ್ಟಲ್ಲ. ಕನೆಕ್ಟ್ ಮಾಡಿಬಿಟ್ಟು ಏನು ಮಾಡ್ಬೇಕಂದ್ರೆ ಇದನ್ನು DC 1000 ಒಳಗಡೆ ಮಲ್ಟಿಮೀಟರ್ ಸೆಟ್ ಮಾಡಬೇಕು. ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಕೀನ ಆನ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ ನಮಗೇನು ಬರಬೇಕಂದ್ರೆ ಮಿನಿಮಮ್ 100 ವೋಲ್ಟೇಜು AC ಬರಬೇಕಲ್ಲಿ. ಓಕೆನಾ. ನಮಗಿಲ್ಲಿ ಎಷ್ಟು ಬರ್ತಾಯಿದೆ, 260, 270, 280ವರೆಗೂ ಬರ್ತಾಯಿದೆ. ಓಕೆನಾ. ಅಂದ ಇವಾಗ ಗಾಡಿನ ಇದೇ ಇರಬೇಕು ಮತ್ತು ಗಾಡಿನ ರೈಸ್ ಮಾಡಿದರೆ ಅದು ಇನ್ಕ್ರೀಸ್ ಆಗಬೇಕು. ಓಕೆನಾ. ಅಂತ ಇದು ಅಪ್ ಟು 500 ವೋಲ್ಟು 600 ವೋಲ್ಟ್ವರೆಗೂ ಬರ್ತದೆ. ಓಕೆನಾ. ಅಂತ ಬಟ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಯಾವಾಗ ನಮಗೆ ಮೋರ್ ದೆನ್ 100 ಮಿನಿಮಮ್ 100 ಬಂದಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಕಟ್ಟಲ್ಲ. ಇವಾಗ ನಾನು ರೈಸ್ ಮಾಡ್ತಾಯಿದ್ದೀನಿ, ಇವಾಗ ಜಾಸ್ತಿ ಆಗ್ತಾಯಿದೆಯಾ, 300ವರೆಗೂ ಬರ್ತದೆ. 300, 400, 500 ಇದೆಲ್ಲ ಕೂಡ ಬರ್ತದೆ. ಮ್ಯಾಕ್ಸಿಮಮ್ 500, 600ವರೆಗೂ ಬರ್ತದೆ. ಅಂದರೆ ಡಿಪೆಂಡಿಂಗ್ ಆನ್ ವೆಹಿಕಲ್ಸು ತಗ್ದಂಗೆ. ಬಟ್ ಇದೇ ಥರ ನೀವು ಪ್ರತಿಯೊಂದು ಗಾಡಿನೂ ಕೂಡ ಮಾಡ್ಬೋದು. ಅದು ಯಾವುದೇ ಗಾಡಿದು ಸರಿ. ಓಕೆನಾ. ಎಲ್ಲ ಗಾಡಿನೂ ಕೂಡ ಈ ಟೂಲ್ನ ಇಟ್ಕೊಂಡು ನೀವು ಮಾಡ್ಬೋದು, ತೊಂದರೆ ಇಲ್ಲ. ಓಕೆ ನೋಡಿ, ಕ್ಲೀನಾಗಿ ರೈಸ್ ಆಗ್ತದೆ. 367, 368 ಕಟ್ಟಲ್ಲ. ಓಕೆ. CDi ಯೂನಿಟ್ನೂ ನಾವು ಚೆಕ್ ಮಾಡ್ಬೋದು. ಬರೀ CDi ಯೂನಿಟ್ ಮಾತ್ರ ಚೆಕ್ ಮಾಡೋಕ್ಕಾಗಲ್ಲ ಸರ್ ಅಂತಲ್ಲ, ಹಂಗಲ್ಲ. CDi ಯೂನಿಟ್ ಚೆಕ್ ಮಾಡ್ಬೋದು, TCIನೂ ಚೆಕ್ ಮಾಡ್ಬೋದು, ಆಮೇಲೆ ಅದೇ ಥರ ECMು ಚೆಕ್ ಮಾಡ್ಬೋದು. ಓಕೆನಂದ. ಬಟ್ ಈ ಥರ ನೀವು ಚೆಕ್ ಮಾಡಿದಾಗ ಮ್ಯಾಗ್ನೆಟ್ ಕಾಯಿಲ್ ಚೆಕ್ ಮಾಡೋದು ನೆಸೆಸಿಟಿ ಇಲ್ಲ, ಪಿಕಪ್ ಕಾಯಿಲ್ ಚೆಕ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆ. CDi ಯೂನಿಟ್ ಚೆಕ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆ. ಅಪ್ ಟು ಇಷ್ಟು ವೋಲ್ಟೇಜ್ವರೆಗೂ ಬಂತಂದರೆ ನಿಮಗೆ ಇಷ್ಟು ವಿಷಯನೂ ನಿಮಗೆ ವೈರಿಂಗ್ ಚೆಕ್ ಮಾಡೋದು ನೆಸೆಸಿಟಿ ಇದೆ. ಇದೆಲ್ಲನೂ ಕರೆಕ್ಟಾಗಿರ್ತದೆ. ಇವಾಗ ನಿಮಗೆ ಒಂದು ವೇಳೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಬಂತು, ಈ ಥರ ಚೆಕ್ ಮಾಡ್ತಾಯಿದ್ದೀರಾ ಅಂದರೆ ಯಾಕೆ ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ, ಕರೆಂಟ್ ಬರ್ತಾಯಿಲ್ಲ. ನೀವು ಅವಾಗ ಕಿಕ್ಕು ಸ್ವಲ್ಪ ಹೊಡೆದಾಗ 100 ವೋಲ್ಟೇಜ್ ಬಂತು ಅಂತ ತಿಳ್ಕೊಳ್ಳಿ. ಅವಾಗ ಬಂತಂದರೆ ನೀವು ಏನೂ ಮಾಡೋದು ಬೇಕಾಗಿಲ್ಲ. ಇದೆಲ್ಲ ಯಾವುದು ನಾನು ಹೇಳ್ದಂಗೆ ಈ ಮ್ಯಾಗ್ನೆಟ್ ಕಾಯಿಲ್ ಆಗಿರ್ಬೋದು, CDi ಇರ್ಬೋದು, TCI ಇರ್ಬೋದು, ಇಲ್ಲ ECM ಇರ್ಬೋದು, ಯಾವುದೇ ಇದ್ದರೂ ಕೂಡ ನೀವು ಅದನ್ನೆಲ್ಲ ಏನು ಚೆಕ್ ಮಾಡೋದೇ ಸರಿಯಿಲ್ಲ. ಜಸ್ಟ್ ನೀವೇನು ಮಾಡ್ಬೇಕಾದ್ರೆ ಒಂದು ಇಗ್ನಿಷನ್ ಕಾಲ್ನ ಚೆಕ್ ಮಾಡಿಬಿಟ್ಟು, ಇಗ್ನಿಷನ್ ಕಾಲ್ನ ನೆಕ್ಸ್ಟ್ ನಾವು BS6 ಟ್ರೈನಿಂಗ್ ಪ್ರೋಗ್ರಾಮು ಇವಾಗ ಬರೋ ಸೋಮವಾರದ ಟ್ರೈನಿಂಗ್ ಮಾಡ್ತಾಯಿದ್ದಿಲ್ಲ, ಅವತ್ತು ಇದ್ರ ಬಗ್ಗೆ ಎಲೆಕ್ಟ್ರಿಕ್ ಬಗ್ಗೆ ಟ್ರೈನಿಂಗ್ ನಾವು ಕೊಡ್ತಾ ಇದ್ದೀವಲ್ಲ, ಅವತ್ತು ಎಲ್ಲರೂ ಮರದಂಗೆ ಬನ್ನಿ. ಯಾಕಂದರೆ ಕಾಯಿಲ್ ಒಳಗಡೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಚೆಕ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದಾಗೆ ಅಷ್ಟನ್ನು ನಾವೇನು ಮಾಡೋಣ ಅಂದರೆ ನೀವೇನು ಮಾಡ್ಬೇಕಂದ್ರೆ ಒಂದು ಕಾಯಿಲ್ ಇದನ್ನು ಬೇರೆ ಕಾಯಿಲ್ ಹಾಕಿದ್ರೆ ಸಾಕು, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಈ ಥರ ಒಂದು ವೇಳೆ ಗಾಡಿಯಲ್ಲಿ ಮಿಸ್ಫೇರ್ ಇರೋದು, ಈ ಥರ ಏನಾದ್ರು ಇಶ್ಯೂ ಬಂತಂದರೆ ಆವಾಗ ನೀವೇನು ಮಾಡ್ಬೋದಂದರೆ ಆವಾಗೂ ಕೂಡ ಈ ಥರ ಚೆಕ್ ಮಾಡ್ಬೋದು. ಇವಾಗ ಚೆಕ್ ಮಾಡಿದಾಗ ನಮಗೆ ಎಲ್ಲ ವಿಷಯನೂ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಮರದಂಗೆ ನಮ್ಮ ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ಇರುತ್ತೆ ವಿಡಿಯೋ. ಮತ್ತು ನಾವು BS6 ಟ್ರೈನಿಂಗ್ ಪ್ರೋಗ್ರಾಮು ನಮ್ಮ TMW ಬೈಕ್ ಝೋನ್ ಚಾನಲಲ್ಲಿ ನಾವು ಕೊಡ್ತಾಯಿದ್ದೀವಿ. ಯೂಟ್ಯೂಬ್ ಚಾನಲ್ ಇದೆ, ಮರದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದಂದರೆ TMW ಮೆಕ್ಯಾನಿಕ್ ಮಿತ್ರ ಪಾಠಸಲ್ಲ ಅಂತ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ವಿ ಕಟ್ಟಲ್ಲ. ಯಾರಿಗೆ ಇಷ್ಟ ಇರೋದು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಜಾಯ್ನ್ ಮಾಡ್ಕೋಬೋದು. ಓಕೆನಾ. ಯಾಕಂದರೆ ನಮ್ಮಿನ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಮೆಕ್ಯಾನಿಕ್, ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಮೆಕ್ಯಾನಿಕ್ ಕೂಡ ಒಂದು ಗಾಡಿ ಬಗ್ಗೆ ಫುಲ್ಲಾಗಿ ತಿಳ್ಕೊಬೇಕಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಮರದಂಗೆ ನಮ್ಮ TMW ಬೈಕ್ ಝೋನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ TMW ಮೆಕ್ಯಾನಿಕ್ ಮಿತ್ರ ಪಾಠದಲ್ಲಿ ಜಾಯ್ನ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.